ಹಾಯ್ ಫ್ರೆಂಡ್ಸ್, ಹೊರಗೆ ವಿಪರೀತ ಬಿಸಿಲು ಐತ್ರಿ. ಸೊ ಈ ಬೇಸಿಗೆ ಸಮಯದಲ್ಲಂತೂ ನಮ್ಮ ಶರೀರದಲ್ಲಿ ಪಿತ್ತ ದೋಷ ಹೆಚ್ಚಿಗೆ ಆಗೋದ್ರಿಂದ ಕೆಲವು ಲಕ್ಷಣಗಳು ಕಂಡು ಬರ್ತಾವೆ. ಸೊ ಅವೇನೇನಂತಂದ್ರೆ ಕಣ್ಣು ಬಿಸಿ ಬಿಸಿ ಆಗೋದು, ಮೈ ಮುಖ ಉರ್ದಂಗ ಆಗೋದು, ಆಮೇಲೆ ಮುಖದ ಮೇಲೆ ಗುಳ್ಳೆ ಆಗ್ತಾವು, ಆಮೇಲೆ ಐಲಿ ಫೇಸ್ ಅಂತ ಇರ್ತೈತಿ, ಆಮೇಲೆ ಅಜೀರ್ಣ, ಹತಾಶೆ ಅಂತಂದ್ರೆ ಏನು ಕೆಲಸ ಮಾಡಕ್ಕೆ ಮನಸ್ಸಾಗಂಗಿಲ್ಲ. ಸೊ ಇವೆಲ್ಲಾನು ಬ್ಯಾಲೆನ್ಸ್ ಮಾಡಿ ನಮ್ಮ ದೇಹ ಮತ್ತು ಮನಸ್ಸನ್ನ ತಂಪಾಗಿರಿಸ್ತೈತಿ ಈ ಶೀತಲಿ ಮತ್ತು ಶೀತಕಾರಿ ಪ್ರಾಣಾಯಾಮ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಶೀತಲಿ ಮತ್ತು ಶೀತಕಾರಿ ಪ್ರಾಣಾಯಾಮ, ಸೊ ಇವೆರಡು ಕೂಲಿಂಗ್ ಬ್ರೆತ್ ಪ್ರಾಣಾಯಾಮ. ಸೊ ಈ ಪ್ರಾಣಾಯಾಮ ಈ ಬೇಸಿಗೆಯಲ್ಲಿ ಭಾಳ ಅಂದ್ರೆ ಭಾಳ ನಮ್ಗೆ ಹೆಲ್ಪ್ ಮಾಡ್ತಾವ್ರಿ ಇವು. ಸೊ ಶೀತಕಾರಿ ಪ್ರಾಣಾಯಾಮನ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳ್ಕೊಂಡ್ರಿ. ಸೊ 2 ರೀತಿ ಇದನ್ನ ನಾನು ಮಾಡಿ ತೋರಿಸ್ತೀನಿ. ವಿಡಿಯೋ ಕೊನೆ ತನಕ ನೋಡ್ರಿ. ಯಾಕ್ರಿ ಅಂತಂದ್ರೆ ಸೊ ಈ ಪ್ರಾಣಾಯಾಮನ ಯಾರು ಮಾಡಬಾರ್ದು ಅಂತ ಹೇಳ್ತೀನಿ, ಆಮೇಲೆ ಇದರಿಂದ ಇನ್ನೂ ಏನೇನು ಲಾಭಗಳಿದಾವ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೇನೆ ರೀ. ಶೀತಲಿ ಪ್ರಾಣಾಯಾಮ. ಸೊ ಮೊದಲ ಏನು ಮಾಡ್ಬೇಕಂತಂದ್ರೆ ಬೆನ್ನು ಕತ್ತು ನೇರವಾಗಿರ್ಬೇಕು. ಕೂತ್ಕೊಂಡಿರ್ತೀರಿ, ಬೆನ್ನು ಕತ್ತು ನೇರವಾಗಿರ್ಲಿ. ಕೆಳಗಾದ್ರೂ ಕೂತ್ಕೋರಿ, ಚೇರ್ ಮೇಲಾದ್ರೂ ಕೂತ್ಕೋರಿ. 2 ಕೈಗಳು ಚಿನ್ಮುದ್ರ ಇರ್ತಾವು. ಸೊ ಪ್ರಾಣಾಯಾಮ ಸ್ಟಾರ್ಟ್ ಮಾಡ್ರಿ ಅಂದ ತಕ್ಷಣ ಪ್ರಾಣಾಯಾಮ ಸ್ಟಾರ್ಟ್ ಮಾಡಕ್ ಹೋಗ್ಬಾರ್ದ್ರಿ. ಸೊ ಮೊದ್ಲು ಏನ್ ಮಾಡ್ಬೇಕಂತಂದ್ರೆ ಕಣ್ಣುಗಳನ್ನ ಮುಚ್ಚಿರ್ಬೇಕ್ರಿ. ಸೊ ನಮ್ಮ ಉಸಿರಾಟದ ಕಡೆ ಗಮನ ಹರಿಸ್ತಿರ್ಬೇಕು. ಮೊದ್ಲು ಕಣ್ಣು ಮುಚ್ಚಿರ್ತೀರಿ, ಬೆನ್ನು ಕತ್ತು ನೇರವಾಗಿರ್ಲಿ, ಮುಕ್ತಾಗ ನಗು ಇರ್ಲಿ ರೀ. ಸಹಜವಾದ ಉಸಿರಾಟ. ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ತೀರಿ. ದೀರ್ಘವಾಗಿ ಉಸಿರು ತಗೋತೀರಿ, ಉಸಿರನ್ನ ಹೊರಗೆ ಹಾಕ್ತೀರಿ. ಕಣ್ ತೆರಿತೀರಿ. ಸೊ ಈಗ ಸ್ಟಾರ್ಟ್ ಮಾಡ್ರಿ ಪ್ರಾಣಾಯಾಮನ. ಶೀತಲಿ ಪ್ರಾಣಾಯಾಮ. ಸೊ ಯಾವ ರೀತಿ ಮಾಡೋದಂತಂದ್ರೆ ಬೆನ್ನು ಕತ್ತು ನೇರವಾಗಿರ್ತೈತಿ, 2 ಕೈಗಳು ಚಿನ್ಮುದ್ರ ನಿಮ್ಮ ತೊಡೆ ಮೇಲೆ ಇಟ್ಕೋಬೇಕ್ರಿ ಇದನ್ನ. ಸೊ ಶೀತಲಿ ಪ್ರಾಣಾಯಾಮನ ಯಾವ ರೀತಿ ಮಾಡೋದಂತಂದ್ರೆ ಸೊ ನಾಲಿಗೆನ ಹೊರಗೆ ಹಾಕೋದ್ರಿ. ಫಸ್ಟ್ ನಾಲಿಗೆ ಹೊರಗೆ ಹಾಕಿ ಫೋಲ್ಡ್ ಮಾಡ್ಕೊಳ್ಳೋದು. ಇಲ್ಲಿಂದ ಉಸಿರು ತಗೊಳ್ಳೋದು. ಈಗ ಉಸಿರು ತಗೊಂಡು ಬಾಯಿ ಮುಚ್ಚಬೇಕ್ರಿ. ನಾಲಿಗೆ ಒಳಗೆ ತಗೊಂಡು ಮೂಗಿನ ಮುಖಾಂತರ ಉಸಿರನ್ನ ಹೊರಗೆ ಹಾಕೋದು. ಸೊ ಈ ರೀತಿ ಶೀತಲಿ ಪ್ರಾಣಾಯಾಮ ಮಾಡೋದ್ರಿ. ಸೊ ಇದನ್ನ ಕಣ್ಣು ಮುಚ್ಕೊಂಡು ಮಾಡ್ರಿ. ಸೊ ಇದು ಇನ್ನೊಂದು ರೀತಿ ಮಾಡ್ಬೋದು ನಾವು. ಸೊ ಯಾವ ರೀತಿ ಅಂತಂದ್ರೆ ಉಸಿರನ್ನ ಹೋಲ್ಡ್ ಮಾಡಿ, ಅಂದ್ರೆ ಜಾಲಂಧರ ಬಂಧ ಮಾಡಿ ಕೂಡ ಇದನ್ನ ಮಾಡ್ಬೋದು. ಸೊ ಯಾವ ರೀತಿ ಅಂತಂದ್ರೆ ಸೇಮ್ ಬೆನ್ನು ಕತ್ತು ನೇರವಾಗಿರ್ಲಿ, 2 ಕೈಗಳು ಚಿನ್ಮುದ್ರ, ನಾಲಿಗೆನ ಹೊರಗೆ ತೆಗಿತೀರಿ, ಫೋಲ್ಡ್ ಮಾಡ್ಕೋತೀರಿ, ಉಸಿರು ತಗೋತೀರಿ. ಇಲ್ಲಿಂದ ನಾಲಿಗೆ ಒಳಗೆ ತೊಗೊಂಡು ಬಾಯಿ ಮುಚ್ಚಿ ಕತ್ತನ್ನು ಕೆಳಗೆ ಹಾಕ್ತೀರಿ. ಇಲ್ಲಿ ಉಸಿರನ್ನ ಹೋಲ್ಡ್ ಮಾಡ್ತೀರಿ. ನಿಮ್ಗೆ ಎಷ್ಟು ಸಾಧ್ಯ ಆಯ್ತು ಅಷ್ಟು ಉಸಿರನ್ನ ಹೋಲ್ಡ್ ಮಾಡ್ತೀರಿ. ಇಲ್ಲಿ ನಂತರ ವಾಪಸ್ ಬರ್ತೀರಿ. ಇಲ್ಲೇ ಬಲ್ಲ ಹೊರಳನ್ನು ಕ್ಲೋಸ್ ಮಾಡಿಕೊಂಡು ಎಡ ಹೊರಳೆ ಮೂಲಕ ಉಸಿರನ್ನ ಹೊರಗೆ ಹಾಕ್ತೀರಿ. ಈ ರೀತಿ 2 ರೀತಿ ಶೀತಲಿ ಪ್ರಾಣಾಯಾಮ ಮಾಡ್ಬೋದ್ರಿ. ಸೊ ಇದನ್ನ 3 ರಿಂದ 5 ನಿಮಿಷ ತನೂ ಮಾಡ್ಬೋದು, ಅಥವಾ 8 ರಿಂದ 10 ಸುತ್ತಾದ್ರೂ ನೀವು ಇದನ್ನ ಮಾಡ್ಬೋದು. 5 ಸುತ್ತು ಮಾಡ್ರಿ ಒಂದೇ ದಿವಸ, ಅಥವಾ 8 ಸುತ್ತು ಮಾಡ್ರಿ, ಅಥವಾ 10 ಸುತ್ತಾದ್ರೂ ಇದನ್ನ ನೀವು ಮಾಡ್ಬೋದು. ನೆಕ್ಸ್ಟ್ ಶೀತಕಾರಿ ಪ್ರಾಣಾಯಾಮ. ಸೊ ಇದನ್ನು ಕೂಡ ಬೆನ್ನು ಕತ್ತು ನೇರವಾಗಿರ್ಬೇಕು, 2 ಕೈಗಳು ಚಿನ್ಮುದ್ರ. ಸೊ ಇಲ್ಲೇನು ಮಾಡ್ತೀರ ಅಂತಂದ್ರೆ ಮೊದಲು ನಾಲ್ಗಿನ ಸೊ ಹಿಂದಿನ ಹಿಂದೆ ಪ್ರೆಸ್ ಮಾಡ್ಕೋಬೇಕ್ರಿ. ಈ ರೀತಿ ಪ್ರೆಸ್ ಮಾಡ್ಕೊಂಡು ಮೇಲಿನ ಹಲ್ಲ ಕೆಳಗಿನ ಹಲ್ಲನ್ನ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಬಾಯಿ ಅಗಲ ಮಾಡ್ಕೋಬೇಕು. ಈಗ ಇಲ್ಲಿಂದ ಉಸಿರು ತಗೊಳ್ಳೋದು. ಉಸಿರು ತಗೊಂಡು ಬಾಯಿ ಮುಚ್ಚಿ ಮೂಗಿನ ಮುಖಾಂತರ ಉಸಿರು ಬಿಡೋದು.
ಈ ರೀತಿ. ಎರಡನೇ ರೀತಿ ಯಾವ ರೀತಿ ಅಂತಂದ್ರೆ ಸೇಮ್ ನಾಲ್ಗಿನ ಹಲ್ಲಿನ ಹಿಂದಿನ ಮೇಲ್ ಪ್ರೆಸ್ ಮಾಡ್ಕೋತೀರಿ, ಎರಡು ಹಲ್ಲನ್ನು ಜೋಡಿಸ್ಕೋತೀರಿ, ಕೆಳಗಿನ ಹಲ್ಲು ಮೇಲಿನ ಜೋಡಿಸ್ಕೋತೀರಿ, ಬಾಯಿ ಅಗಲ ಮಾಡ್ತೀರಿ. ಸೊ ಇಲ್ಲೇ ಜಾಲಂಧರ ಬಂದ ಮಾಡಿ ಮಾಡೋದ್ರಿ. ಇಲ್ಲಿಂದ ಉಸಿರು ತಗೊಳ್ಳೋದೀಗ. ಕತ್ತನ ಕೆಳಗೆ ಹಾಕ್ತೀರಿ, ಎಷ್ಟು ಸಾಧ್ಯ ಐತೆ ಅಷ್ಟು ಉಸಿರನ್ನ ಹೋಲ್ಡ್ ಮಾಡ್ತೀರಿ. ನಂತರ ಕತ್ತನ ಮೇಲೆ ತಗೊಂಡು ಬಲ್ಲ ಹೊರಳೆಯನ್ನು ಕ್ಲೋಸ್ ಮಾಡಿಕೊಂಡು ಎರಡು ಹೊರಳೆ ಮೂಲಕ ಉಸಿರನ್ನ ಹೊರಗೆ ಹಾಕೋದು. ಸೊ ಇನ್ನೊಂದು ಸಲ ಯಾವ ರೀತಿ ಮಾಡ್ಬೇಕನ್ನೋದನ್ನು ತೋರಿಸ್ತೇನೆ ನೋಡ್ರಿ. ಈ ರೀತಿ ಮಾಡ್ರಿ. ಆಮೇಲೆ ಕಣ್ಣುಗಳನ್ನು ಮುಚ್ಕೊಂಡು ಮಾಡ್ರಿ. ಶೀತಕಾರಿ ಪ್ರಾಣಾಯಾಮ ಮಾಡೋದ್ರಿಂದ ಏನೇನು ಲಾಭಗಳಿದಾವೆ ಅಂತಂದ್ರೆ ನಮ್ಮ ದೇಹವನ್ನು ತಂಪಾಗಿಡಿಸ್ತೈತಿ, ನಂತರ ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡ್ತೈತಿ, ಆಮೇಲೆ ಹಸಿವು ಮತ್ತು ಬಾಯಾರಿಕೆಯನ್ನು ನಿಯಂತ್ರಣ ಮಾಡ್ತೈತ್ರಿ. ಆಮೇಲೆ ಬಾಯಿ, ನಾಲಿಗೆ, ಮೂಗು, ಕಂಠ ಇವುಗಳಲ್ಲಿ ಏನಾದ್ರೂ ದೋಷ ಇದ್ರೆ ಆ ದೋಷ ನಿವಾರಣೆ ಮಾಡ್ತೈತಿ. ಆಮೇಲೆ ಚರ್ಮದ ಕಾಯಿಲೆಗಳೇನಾದ್ರೂ ಅದನ್ನು ಕೂಡ ದೂರ ಮಾಡ್ತೈತ್ರಿ. ಆಮೇಲೆ ಇದು ಅಧಿಕ ರಕ್ತದೊತ್ತಡ ಇದ್ದವರಿಗೆ ಭಾಳ ಅಂದ್ರೆ ಭಾಳ ಪ್ರಯೋಜನಕಾರಿಯಾದ ಪ್ರಾಣಾಯಾಮಗಳಿವು. ಇನ್ನು ಯಾರು ಮಾಡಬಾರ್ದ್ರಿ ಅಂತಂದ್ರೆ ಲೋ ಬಿ ಪಿ ಇದ್ದವರು, ಅಸ್ತಮಾ ಇದ್ದವರು, ಹೃದಯದ ಸಮಸ್ಯೆಗಳಿದ್ದವರು, ಆಮೇಲೆ ಉಸಿರಾಟದ ಸಮಸ್ಯೆಗಳಿದ್ದವರು ಈ ಪ್ರಾಣಾಯಾಮಗಳನ್ನ ಅವಾಯ್ಡ್ ಮಾಡ್ರಿ. ಆಮೇಲೆ ಇದನ್ನ ಬೆಳಿಗ್ಗೆ ಆದ್ರೂ ಮಾಡ್ಬೋದು ಅಥವಾ ಸಾಯಂಕಾಲ ಆದ್ರೂ ಮಾಡ್ಬೋದು. ಆಮೇಲೆ 3 ಇಂದ 5 ನಿಮಿಷ ತನಕ ಇದನ್ನ ಮಾಡ್ರಿ. ಆಮೇಲೆ ಬೇಸಿಗೆ ಸಮಯದಲ್ಲಿ ಅಂದ್ರೆ ಈಗ ಭಾಳ ಅಂದ್ರೆ ಭಾಳ ಬಿಸಿಲೈತಿ, ಅದಕ್ಕೆ ಇದನ್ನ ನೀವು 3 ಟೈಮ್ ಕೂಡ ಇದನ್ನ ಮಾಡ್ಬೋದು. ದಿನಕ್ಕೆ 3 ಟೈಮ್ ಮಾಡ್ಬೋದು. ಆಮೇಲೆ ಖಾಲಿ ಹೊಟ್ಟೆಯಲ್ಲಿ ಮಾಡ್ಬೇಕ್ರಿ. ಸೊ ಏನ ಈಗ ಬೆಳಿಗ್ಗೆ ಅಂತದ್ದು ಖಾಲಿ ಹೊಟ್ಟೆ ಒಳಗಿರ್ತೀರಿ, ಸೊ ಬೆಳಿಗ್ಗೆ ಮಾಡ್ಬೋದು. ಆಮೇಲೆ ಮಧ್ಯಾಹ್ನ ಮಾಡ್ಬೇಕಂತಂದಾಗ ಸೊ ಬೆಳಿಗ್ಗೆ ಏನು ಟಿಫನ್ ಮಾಡಿರ್ತಿರಲ್ಲ, ಸೊ ಟಿಫನ್ ಮಾಡೋದಕ್ಕೂ ಆಮೇಲೆ ಮಧ್ಯಾಹ್ನ ನೀವು ಪ್ರಾಣಾಯಾಮ ಮಾಡೋದಕ್ಕೂ 2 ತಾಸು ಗ್ಯಾಪ್ ಇರಲಿ. ಆಮೇಲೆ ಸಾಯಂಕಾಲ ಮಾಡ್ಬೇಕಂತಂದಾಗ ಸೊ ಮಧ್ಯಾಹ್ನ ಏನು ಊಟ ಮಾಡಿರ್ತಿರಲ್ಲ, ಸೊ ಮಧ್ಯಾಹ್ನ ಊಟ ಆಗಿ ಒಂದು 2-3 ತಾಸು ಆದ್ಮೇಲೆ ನೀವು ಈ ಪ್ರಾಣಾಯಾಮನ ಮಾಡ್ಬೋದ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ.